ಆಗ್ತಿದೆ ಅನಿರುದ್ಧ್. ಅಪ್ಪ ಎಷ್ಟು ಹೇಳಿದ್ರು ಬದಲಾಗಲ್ಲಮ್ಮ. ಅವ್ರು ಹಠ ಮಾಡ್ತಾನೆ ಇರ್ತಾರೆ. ಯಾವತ್ತಾದ್ರೂ ಮನೆಯವ್ರ ಬಗ್ಗೆ ಯೋಚನೆ ಮಾಡಿದಾರ? ಅನಿರುದ್ಧ್, ಯಾಕೆ ಆತರ ಹೇಳ್ತ್ಯಾ? ಏನೋ ಮುಖ್ಯವಾದ ಕೆಲ್ಸದ ಮೇಲೆ ಹೋಗಿರ್ಬೋದು, ಬಂದ್ಬಿಡ್ತಾರ ಬಿಡು. ಅಮ್ಮ, ನಾನ್ ಹೇಳ್ತಿದ್ದೀನಲ್ಲ, ಯಜಮಾನ್ರು ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ, ನೀವೇನ್ ಭಯ ಪಡ್ಬೇಡಿ. ನಿನ್ ಮಾತಿಂದ ನನ್ ಮನ್ಸು ಸ್ವಲ್ಪ ಹಗುರ ಆಯ್ತಮ್ಮ. ಅನಿರುದ್ಧ್, ನಿಂಗೇನಾದ್ರೂ ಹುಚ್ಚ? ಮೊದ್ಲೇ ಅಮ್ಮ ಭಯ ಪಡ್ತಿದ್ರೆ ನೀನ್ ಹೀಗ್ ಹೇಳ್ತೀಯಲ್ಲ, ನಿಂಗ್ ಸರಿಯಾಗಿ ಮಾತಾಡೋದಕ್ಕೂ ಕೂಡ ಬರಲ್ವಾ? ನಿಮ್ ನಾಗಮಂಡಲದವ್ರಿಗೆ ಇದ್ದಷ್ಟು ಬುದ್ಧಿ ನಂಗಿಲ್ಲಮ್ಮ. ನೀನ್ ಹೇಳಿದ್ರೆ ಕಲ್ತ್ಕೋತೀನಿ. ಏನಾಯ್ತು ಯಜಮಾನ್ರೆ, ಬೇಜಾರಾ? ಏನೋ ಅಲ್ಪ ಸ್ವಲ್ಪ ಹಾಗೇನೆ. ಏಯ್, ಏಯ್ ಪುಣ್ಯ, ನನ್ನ ಕಣ್ಣು ಮುಂದೆನೆ ಬೇಕು ಅಂತಾನೆ ನನ್ನ ಭಾವನ್ನ ಹಗ್ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದೆ ಕಣೆ. ಭದ್ರಾ ಸತ್ತಿರೋ ವಿಷಯ ಈ ವರ್ಮಂಗ್ ಹೇಗ್ ಗೊತ್ತಾಯ್ತು? ಮಾಮಯ್ಯ, ಇಲ್ಲ ಮಾಮಯ್ಯ, ನಮ್ಮಮ್ಮ ಸತ್ತು ಹೋಗಿಲ್ಲ. ನನ್ನನ್ನು ಹೀಗ ಅನಾಥೆ ಮಾಡಿ ನಮ್ಮಮ್ಮ ಹೋಗಲ್ಲ ಮಾಮಯ್ಯ. ನಾನು ಇಷ್ಟಪಟ್ಟವನ್ ಜೊತೆ ಮದ್ವೆ ಮಾಡ್ತೀನಿ ಅಂತ ನಮ್ಮಮ್ಮ ನನಗ್ ಮಾತು ಕೊಟ್ಟಿದ್ದಾರೆ ಮಾಮಯ್ಯ. ಇಲ್ಲ, ನಮ್ಮಮ್ಮಂಗೇನು ಆಗಿಲ್ಲ. ನಮ್ಮಮ್ಮ ಬದುಕಿದ್ದಾರೆ, ನಮ್ಮಮ್ಮ ಸತ್ತಿಲ್ಲ ಅಂತ ಹೇಳಿ ಹೇಳಿ ಮಾವಯ್ಯ, ಹೇಳಿ. ಅಪ್ಪ, ಅತ್ತೆ ಸಾಯೋದು ಅಂದ್ರೇನು? ಅಷ್ಟಕ್ಕೂ ಯಾರು ಸಾಯಿಸಿದ್ದು? ಏನಕ್ಕೆ ಸಾಯಿಸಿದ್ರು? ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾರೋ ಹೇಳಿದ್ರೆ ನಾನು ಯಾಕೋ ನಂಬ್ತೀನಿ. ಸಾಕ್ಷಾತ್ ದೈವ ಸಮಾನರಾದ ಕುಲಗುರುವೇ ಕರೆದು ಅವರೇ ಸ್ವತಃ ಈ ವಿಷಯನ ಹೇಳಿದ್ರು ಕಣ. ಕುಲಗುರುನ ಅಂದ್ರೆ ಸಾಯಿಸಿರೋದು ನಾನು ಅಂತ ಗೊತ್ತಾಯ್ತಾ?
ಸಾಯಿಸಿದ್ದು ಯಾರು ಅಲ್ಲ ಕಣೋ, ನಮ್ಮ ವಂಶದ ಶತ್ರುವಾಗಿರೋ ನಾಗಜಾತಿಯ ಒಂದು ಹಾವು. ಸೇಡಿಟ್ಕೊಂಡು ಹೇಳಿ ಹೇಳಿ ಸಾಯಿಸ್ತಿದೆ. ಮೊದಲು ಸೇಟುನ ಸಾಯಿಸ್ತು, ಆಮೇಲೆ ನನ್ನ ತಂಗಿನ ಕ್ರೂರವಾಗಿ ಸಾಯಿಸ್ತು ಅಂತ ಕುಲಗುರುನೇ ಹೇಳಿದ್ರು. ಎಂಥ ಕೆಲಸ ಮಾಡಿದ್ಯಾ? ಏ, ಈ ಸಮಯದಲ್ಲಿ ಯಜಮಾನ್ರ ಹತ್ರ ನಿನ್ಗೇನ್ ಕೆಲ್ಸ ಹೇಳು. ಅದು ಅದು ನಿಜ ಹೇಳ್ತೀಯೋ ಅಥವಾ ಕತ್ ಹಿಸ್ಕಿ ಸಾಯಿಸ್ಬಿಡ್ಲಾ? ಹೇಳು, ಮತ್ತೆ ಏನ್ ಮಾಡಕ್ ಹೊರಟಿದ್ಯಾ? ಈ ಮನೇಲಿ ಯಾರಿಗೆ ಏನಾದ್ರೂ ಆಯ್ತು ಅಂದ್ರು ನಿನ್ನ ಸಾಯಿಸೇ ಬಿಡ್ತೀನಿ. ಹೇ, ನೀನ್ ಯಾವ್ದು ಆಗ್ಬಾರ್ದು ಅಂತ ಅನ್ಕೊಂಡಿದ್ಯೋ ಅದನ್ನ ಯಾವ ತರ ಮಾಡ್ಬೋದು ಅಂತ ಯೋಚಿಸ್ತಾ ಇದೀನಿ. ಇನ್ನೂ ಅರ್ಥ ಆಗ್ಲಿಲ್ವಾ? ಈಗ ಈ ಮನೆಯಲ್ಲಿ ಉಳಿದಿರೋ ಸುರೇಂದ್ರ ವರ್ಮನ್ ಸಾವು